ನೋಡಿರಲಿಲ್ಲ. ಕೆಲವುದು ಆಫೀಸ್ಗೆಲ್ಲ ಹೋದಾಗ ಎಡಿಟ್ ಆಗ್ತಾ ಇರೋದು ಅದೆಲ್ಲ ನೋಡ್ತಾ ಇದ್ದೆ. ಸೊ ಅವಾಗೇನು ಗೊತ್ತಾಗ್ತಿರ್ಲಿಲ್ಲ ನಮಗೆ ಹೆಂಗೆ ಬಂದಿದೆ ಓವರಾಲ್ ಏನಂತ. ನಾವು ಸೀನ್ ಮಾಡಿರೋದು ನಮಗೆ ಗೊತ್ತಿರುತ್ತೆ. ಬಟ್ ಇವಾಗ ಇಷ್ಟು ದೊಡ್ಡ ಥಿಯೇಟ್ರಲ್ಲಿ ಬಿಗ್ ಸ್ಕ್ರೀನಲ್ಲಿ ನೋಡಿದಾಗ ಹೌದಲ್ಲ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅನ್ನೋ ಫೀಲ್ ಆಯಿತು. ಆಮೇಲೆ ನನಗೆ ಸಾರಿಕಾ ಅವ್ರದ್ದು ಮತ್ತು ಬೇರೆಯವ್ರದ್ದು ಯಾವುದು ಟಚ್ ಇರಲಿಲ್ಲ. ಆ ಸೀನ್ಸ್ ಹೆಂಗೆ ಬಂದಿದೆ, ಸಾರಿಕಾ ಹೆಂಗೆ ಫೈಟ್ ಮಾಡಿದ್ದಾರೆ ಅಂತ. ನಾನು ಒಬ್ಬರು ಆರ್ಟಿಸ್ಟಾಗಿ ನನಗೆ ತುಂಬ ಇಂಪ್ರೆಸ್ ಆಗಿದ್ದು ಮಾಹಿನ್ ಅವ್ರ ಆ್ಯಕ್ಟಿಂಗ್. ಸಿಕ್ಕಾಪಟ್ಟೆ ನನಗೆ. ಆಮೇಲೆ ಹುಣಸೆ ಲೈಕ್ ಅದು ಏನಂತ ಗೊತ್ತಿಲ್ಲ, ಮ್ಯೂಸಿಕ್ಕಿಂದನೋ ಇಲ್ಲ ಇವ್ರ ಎಕ್ಸ್ಪ್ರೆಷನಿಂದನೋ ಏನಂತ. ನಾನು ಆ್ಯಕ್ಟ್ ಮಾಡಿ ನಾನು ಚೆನ್ನಾಗಿದೆ ಅಂತ ಹೇಳ್ತೀನಿ. ನನ್ನ ಮೂವಿಲಿ ತುಂಬ ನನಗೆ ಇಂಪ್ರೆಸ್ ಆಗಿದ್ದು ಎಕ್ಸ್ಪೆಷಲಿ ಮಾಹಿನ್ ಅವ್ರ ಆ್ಯಕ್ಟಿಂಗು. ಅದು ನನಗೆ ತುಂಬ ರಿಯಲ್ ಆಗಿ ಅನಿಸ್ತಾ ಇತ್ತು, ಭಯನೇ ಆಗ್ತಾಯಿತ್ತು ನನಗೆ. ಹಾಗೆ ಸಾರಿಕಾ ಫೈಟ್, ಆ ಡೇರಿಂಗ್ ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓವರಾಲ್ ತುಂಬ ಚೆನ್ನಾಗಿದೆ ಮೂವಿ. ನಾವು ನಮ್ಮ ಮೂವಿನ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ದಯವಿಟ್ಟು ನಮ್ಮ ಸರ್ ಹೇಳಿದಾಗೆ ಇನ್ನೂ ರೀಚ್ ಆಗಿಲ್ಲ, ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ನಾವು ಎಲ್ರಿಗೂ ಕೇಳ್ಕೊಳ್ಳೋದು ಒಂದೇ, ನೋಡಿ ಒಂದ್ಸಲ ಸಿನಿಮಾನ ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಅನ್ನೋದು ಸೆಕೆಂಡ್ರಿ. ಸೊ ಕನ್ನಡ ಸಿನಿಮಾನ ನೋಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಏನೋ ಒಂದು ನಿಮ್ಗೆ ಎಂಟರ್ಟೈನ್ಮೆಂಟ್ ಅಂತೂ ಸಿಗುತ್ತೆ. ಏನೋ ಸುಮ್ಮನೆ ವಿಜುವಲ್ ಏನೋ ಒಂದು ಸೀನ್ ಬರೋ ಥರ ಇರಲ್ಲ. ನಿಮ್ಗೊಂದು ಏನೋ ಮೆಮೊರಿ ಹಳೇದು ಆಗೋಗಿರೋದು ಇಲ್ಲ ಮುಂದೆ ಆಗಬಾರ್ದು ಅನ್ನೋದು ವಿಚಾರಗಳನ್ನ ತಿಳ್ಕೊತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸ್ವಲ್ಪ ನೀವೆಲ್ಲ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಈಗ ತಾನೇ ಆಡಿಯನ್ಸ್ ಜೊತೆ ಕೂತ್ಕೊಂಡು ಮೂವಿನ ನೋಡಿ ಬಂದ್ವಿ. ಸೊ ನಾವು ಯೂಶ್ವಲಿ ಅದೇ ಏನಂದರೆ ಎಡಿಟಿಂಗ್ ಟೇಬಲಲ್ಲಿ ನೋಡೋದಕ್ಕೂ ಥಿಯೇಟ್ರಲ್ಲಿ ಫೀಲ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಆಗುತ್ತೆ. ಆ ಕಲರು ಮತ್ತು ವಿಜುವಲ್ಸು, ಮ್ಯೂಸಿಕ್ಕು ನೆಕ್ಸ್ಟ್ ಲೆವೆಲ್ ಲಿಫ್ಟ್ ಆಗೇ ಆಗುತ್ತೆ ಥಿಯೇಟ್ರಲ್ಲಿ. ಸೊ ನಮಗೆ ಚೆನ್ನಾಗಿ ಅನಿಸಿದೆ. ಸೊ ಜನ ಬಂದರೆ ನಮ್ಗೆ ಇನ್ನೊಂದಷ್ಟು ಸಪೋರ್ಟ್ ಸಿಗುತ್ತೆ. ಇವತ್ತು ಫ್ರೈಡೇ ಆಗಿರೋದ್ರಿಂದ ಇನ್ನು ನಾಳೆ ಸಾಟರ್ಡೆ ಸಂಡೇ ಇದೆ, ಮತ್ತು ಇವತ್ತು ಈವ್ನಿಂಗ್ ಶೋಸು ಇದೆ, ಕೆಲವೊಂದು ಕಡೆ ನೈಟ್ ಶೋಸು ಇದೆ. ಯಾರ್ಯಾರು ಇನ್ನೂ ನೋಡಿಲ್ಲ ಮೂವಿನ ದಯವಿಟ್ಟು ಒಂದು ಸರಿ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ನಮಗೆ ಮುಕ್ತವಾಗಿ ಹೇಳಿ, ನಮಗೆ ಟ್ಯಾಗ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ನಮ್ಮ ಪ್ರೊಡಕ್ಷನ್ದು, ಸೊ ಅದಕ್ಕೆ ಟ್ಯಾಗ್ ಮಾಡಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ಫ್ಯಾಮಿಲಿ ಸರ್ಕಲ್ ಏನೇ ಇದ್ದರೂ ಯಾರೇ ಇದ್ದರೂ ಬಂದು ದಯವಿಟ್ಟು ಮೂವಿನ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ತುಂಬಾ ಸಖತ್ತಾಗಿದೆ. ಒನ್ ಟೈಮ್ ವಾಚಬಲ್ ಅಲ್ಲ ಇದು. 10 ಸರಿ ನೋಡಿದ್ರು ಬೇಜಾರಾಗಲ್ಲ. ನನಗಂತೂ ಇನ್ನೂ 2-3 ಸರಿ ನೋಡಬೇಕು ಅಂತ ಅನಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಕ್ಯಾರೆಕ್ಟ್ರು ದೀಪಾ ಕ್ಯಾರೆಕ್ಟ್ರು ಪರ್ಫಾರ್ಮೆನ್ಸ್ ವೈಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ತುಂಬ ಹೈಲೈಟ್ ಆಗೋದಂದರೆ ನಮ್ಮ ನಾಟಿಕೋಳಿ ಮಾದೇವ ಕ್ಯಾರೆಕ್ಟರು ಸಖತ್ ಪರ್ಫಾರ್ಮೆನ್ಸ್ ಮಾತ್ರ. ಸೊ ಎಲ್ಲರೂ ಬಂದು ಮೂವಿನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಾರಿಕಾ ರಾವ್. ಈಗಷ್ಟೇ ಹೋಗಿ ಸಿನಿಮಾನ ನೋಡ್ಕೊಂಡು ಬಂದೆ. ಒಂದು ಏನು ಹೇಳ್ತೀನಿ ಅಂತಂದರೆ, ಸಿನಿಮಾನ ಆ್ಯಕ್ಚುಲಿ ಮಾಡೋದು ಒಂದು ವಿಧಾನ ಆದರೆ, ಮಾಡಿ ಅದನ್ನು ಥಿಯೇಟರ್ಗೆ ತೊಗೊಂಡು ಬಂದು ಕೊಟ್ಟು ಮತ್ತು ಜನಗಳ ಜೊತೆ ಕೂತ್ಕೊಂಡು ನೋಡ್ತೀವಲ್ಲ, ಸೊ ಅದು ಬೇರೆ ಲೆವೆಲ್ ಎಕ್ಸ್ಪೀರಿಯೆನ್ಸು. ಸೊ ಎಲ್ಲ ಆರ್ಟಿಸ್ಟ್ಗಳಿಗೂ ಅದು ಸಿಗಲ್ಲ. ಎಷ್ಟೋ ಸಿನಿಮಾಗಳು ಬರುತ್ತೆ, ಮಧ್ಯದಲ್ಲೇ ನಿಂತು ಹೋಗುತ್ತೆ. ಸೊ ನಾನು ಆ್ಯಕ್ಚುಲಿ ನಾವೆಲ್ಲರೂ ಬ್ಲೆಸ್ಡ್. ಯಾಕಂತಂದರೆ ನವೀನ್ ಸರ್ ಇವತ್ತಿನ ತನಕ ಈ ಸಿನಿಮಾನ ಇಲ್ಲಿ ತೊಗೊಂಬರೋಕ್ಕೆ ಅವರೇ ಮುಖ್ಯ ಕಾರಣ. ಸೊ ಆಡಿಯನ್ಸ್ ಜೊತೆ ಕೂತ್ಕೊಂಡು ನಮ್ಮ ಸಿನಿಮಾನ ನೋಡಿದಾಗ ತುಂಬ ಖುಷಿ ಆಯಿತು. ನಾನು ಈ ಸಿನಿಮಾದಲ್ಲಿ ಆರತಿ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಬಂದವರೆಲ್ಲ ಮಾತಾಡಿಸ್ತಾ ಇದ್ದಾರೆ. ನೀವು ನಮ್ಗಳಿಗೆ ಆರ್ಟಿಸ್ಟಿಗೆ ಏನಂತಂದರೆ ಮೇಯ್ನಾಗಿ ನೀವು ಸಾರಿಕಾ ಅಲ್ವಾ ಅಂತ ಹೇಳಿದ್ರೆ ನಮ್ಗೆ ಅಷ್ಟು ಇದನ್ಸಲ್ಲ, ನೀವು ಆರತಿ ಅಲ್ವಾ ನೀವು ಅಂತ. ಯಾಕಂತಂದರೆ ಕ್ಯಾರೆಕ್ಟರ್ ಅಷ್ಟು ಕನೆಕ್ಟ್ ಆದಾಗ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ಎಲ್ಲ ಒಳ್ಳೆ ಇದು ಹೇಳ್ತಿದ್ದಾರೆ, ರಿವ್ಯೂ ಹೇಳ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ದಯವಿಟ್ಟು ಮೃತ್ಯುದೇವತೆ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಬಂದಿದೆ, ಹೋಗ್ಬಿಟ್ಟು ನೋಡಿ. ನಿಮ್ಮ ಒಪಿನಿಯನ್ಗಳು ನಮ್ಗೆ ತುಂಬ ಮುಖ್ಯ. ಯಾಕಂತಂದರೆ ನೆಕ್ಸ್ಟ್ ಮಾಡೋ ಸಿನಿಮಾಗಳಿಗೂ ನಮಗೆ ಹೆಲ್ಪ್ ಆಗುತ್ತೆ, ನಾವು ಏನು ಇಂಪ್ರೂವ್ ಮಾಡ್ಕೋಬೋದು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಮೃತ್ಯುದೇವತೆ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ಇವತ್ತು ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ನಾವೇನೋ ಚೆನ್ನಾಗಿದೆ ಅಂತ ಹೇಳ್ತೀವಿ, ಆ್ಯಂಡ್ ಜನ ಬಂದು ನೋಡಬೇಕು. ಸೊ ಜನ ಫ್ಯಾಮಿಲಿ ಫ್ರೆಂಡ್ಸ್ನ ಕರ್ಕೊಬಂದರೆ ಇನ್ನೂ ನಮಗೂ ರೀಚ್ ಆಗುತ್ತೆ ಮೂವಿ. ಒಂದು ರಿಲೀಸ್ ಆಗಿದೆ ಎಲ್ರಿಗೂ ಗೊತ್ತಾಗುತ್ತೆ. ಸೊ ಈ ಸಿನಿಮಾದಲ್ಲಿ ನಾನು ಹುಣಸೆ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇಷ್ಟ ಆಗಿರ್ಬೇಕು ಎಲ್ಲರಿಗೂ. ಆ್ಯಂಡ್ ದಯವಿಟ್ಟು ಕನ್ನಡ ಜನತೆ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಮತ್ತು ನಾನೇ ಟ್ರೈ ಮಾಡಿ ಅಂದ್ಕೊಂಡು ಮಾಡಿದೆ. ನಾನು ವಿಭಿನ್ನತೆ ತೋರಿಸ್ಕೊಡೋಣ ಅಂತ ಅಂದ್ಕೊಂಡೆ. ನಾನು ಮಾಡಬಾರ್ದಾಗಿತ್ತು, ಮಾಡಿದ್ದೀನಿ. ಎಲ್ಲ ಜನ ಇಷ್ಟಪಟ್ಟರೆ ಸಾಕು. ನೀವು ಹಿಂಗೆ ಇಷ್ಟ ಆಯ್ತಲ್ಲ, ಥ್ಯಾಂಕ್ ಯು. ರೆಸ್ಪಾನ್ಸ್ ಬಂತಾ ಸರ್? ಬೇರೆ ಕಡೆ ನನಗೆ ರೆಸ್ಪಾನ್ಸ್ ಇಲ್ಲ. ದಯವಿಟ್ಟು ನಿಮ್ಮ ಕಡೆಯಿಂದ ತಿಳಿಸ್ಕೊಡಿ. ಕಡಿಮೆ ಇದೆ, ಜನಕ್ಕೆ ತಿಳಿಸ್ಕೊಡಿ. ರೆಸ್ಪಾನ್ಸ್ ಕಡಿಮೆ ಇದೆ. ಒಂದು ಒಳ್ಳೆಯ ಚಿತ್ರನ, ನಿಜಕ್ಕೂ ಒಂದು ಗುಣಮಟ್ಟವಾದ ಚಿತ್ರ ಇದನ್ನು ನಿಜಕ್ಕೂ ನೀವೇ ತೋರಿಸ್ಕೊಡ್ಬೇಕು. ಜನಗಳು ಕೇಳಿ, ಒಪಿನಿಯನ್ ಕೇಳಿ, ಒಂದು ಸಂದೇಶ ಮುಟ್ಟಿಸ್ಕೊಡಿ.